ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಪತ್ತೆಗಾಗಿ ಸಿಐಡಿ ಶೋಧ ಕಾರ್ಯ ನಡೆಸ್ತಾ ಇದೆ. ಗೋವಾ ಮತ್ತು ಪುಣೆಯಲ್ಲಿ ಬೀಡು ಬಿಟ್ಟಿದೆ ವಿಶೇಷ ತಂಡಗಳು ಈಗ ಗೋವಾ ಮತ್ತು ಪುಣೆ ಎರಡರಲ್ಲೂ ಕೂಡ ಬೀಡು ಬಿಟ್ಟು ಭೈರತಿ ಬಸವರಾಜ್ ಅವರ ಹುಡುಕಾಟಕ್ಕೆ ಮುಂದಾಗ್ತಾ ಇದೆ. 3 ವಿಶೇಷ ತಂಡಗಳನ್ನು ರಚನೆ ಮಾಡಿದೆ ಸಿಐಡಿ ತಂಡ. 2 ತಂಡಗಳಿಂದ ಭೈರತಿ ಬಸವರಾಜ್ ಅವರನ್ನ ಪತ್ತೆ ಮಾಡೋದಕ್ಕೆ ಅಂತ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮತ್ತೊಂದು ತಂಡದಿಂದ ತಾಂತ್ರಿಕವಾಗಿ ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಗಾ ಕೂಡ ಇಡಲಾಗಿದೆ. ಶಾಸಕ ಭೈರತಿ ಬಸವರಾಜ್ ಹಾಗೂ ಅವರ ಆಪ್ತರ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ. ಸಿಐಡಿ ಕಣ್ತಪ್ಪಿಸಿ ಅಜ್ಞಾತ ಸ್ಥಳ ಸೇರಿದ್ದಾರೆ ಭೈರತಿ. ಸದ್ಯ ಅಜ್ಞಾತ ಸ್ಥಳ ಸೇರಿರುವಂತಹ ಭೈರತಿ ಬಸವರಾಜ್ಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಈ ನಡುವೆ ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳಿಲ್ಲ. ಆದರೆ ಒಟ್ಟು 3 ತಂಡಗಳನ್ನು ರಚನೆ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. 3 ತಂಡಗಳನ್ನು ರಚನೆ ಮಾಡಿ ಅವರು ಹೋಗಿರಬಹುದಾದಂತಹ ಜಾಗಗಳೇನಿದ್ದಾವೆ ಅಲ್ಲಿ ಈಗ ಹುಡುಕಾಟ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಗೋವಾ ಪುಣೆಯಲ್ಲೂ ಕೂಡ ಹುಡುಕಾಟ ಮುಂದುವರಿಸಿದ್ದಾರೆ. ಅಲ್ಲೇ ಬೀಡು ಬಿಟ್ಟು ಭೈರತಿ ಬಸವರಾಜ್ ಅವರಿಗಾಗಿ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಇನ್ನು ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರದ್ದಾಯಿತು, ಭೈರತಿ ಬಸವರಾಜ್ ಅಬ್ಸ್ಕ್ಯಾಂಡ್ ಆದರು. ಅದಾದ ನಂತರ ಅಧಿಕಾರಿಗಳು ಎಷ್ಟೇ ಹುಡುಕಾಟವನ್ನು ನಡೆಸಿದ್ರೂ ಕೂಡ ಸಿಗಲಿಲ್ಲ. ಇನ್ನು ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ ಈಗ ಬಂಧನದ ಭೀತಿಯಲ್ಲಿ ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಭೈರತಿ ಬಸವರಾಜ್ಗೆ ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿಯಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಆತನ ಆಪ್ತ ಈ ಒಂದು ಪ್ರಕರಣದಲ್ಲಿ A20 ಆರೋಪಿ ಆತನಿಗೆ ಈಗಾಗಲೇ ಜಾಮೀನು ಕೂಡ ಸಿಕ್ಕಿದೆ. ಈ ನಡುವೆ ಭೈರತಿ ಬಸವರಾಜ್ ಅವರು ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರು. ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದರು. ಆದರೆ ಜಾಮೀನು ಸಿಕ್ಕಿರಲಿಲ್ಲ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡಬೇಕು, ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಆದರೆ ಬೇಲ್ ರದ್ದಾಗ್ತಾ ಇದ್ದಂತೆ ಭೈರತಿ ಬಸವರಾಜ್ ಈಗ ತಲೆಮರೆಸಿಕೊಂಡಿದ್ದಾರೆ. ಇನ್ನು ನಾಪತ್ತೆಯಾಗಿರುವಂತಹ ಭೈರತಿ ಬಸವರಾಜ್ನ ಹುಡುಕೋದಕ್ಕೆ 3 ತಂಡಗಳನ್ನು ರಚನೆ ಮಾಡಿಕೊಂಡು ಸಿಐಡಿ ಅಧಿಕಾರಿಗಳು ಹುಡುಕಾಟ ಮುಂದುವರಿಸಿದ್ದಾರೆ.